ಪೂರ್ತಿ ನಿಮ್ಮವೇನಾ? ಓಹ್, ಎಷ್ಟು ಜೊತೆ ಸರ್? ಎಷ್ಟು ಜೊತೆ? ಈಗ 5 ಜೊತೆ. 5 ಜೊತೆ. ಇನ್ನೆಲ್ಲ ಹೋರಿಗಳ? ಎಲ್ಲ ಹೋರಿ. ಏನು ಬೆಲೆ ಕಟ್ಟಿದ್ದಾರೆ? ಇವು 2-4 ಇವು 2.5 ಹೇಳ್ತಾ ಇದ್ದೀರಿ. 2.5. ಅವು 2-4 2.20. ಅವು ಇನ್ನು 2 ಅವು 1.80 ಹೇಳ್ತಿದ್ವಿ. ಅವು 4 ಅವು 1.80 ಅವು 120 ಕರ. 120 ಇನ್ನಲ್ಲಿ ಅದೆಷ್ಟು ಅದು? ಆ ಸಣ್ಣ ಕರ 85 ಹೇಳ್ತೀವಿ. ಅದು 1.20 ಹೇಳ್ತೀವಿ. ಸೊ 85ರಿಂದ ಎಲ್ಲಿವರೆಗೆ 2.5 ಲಕ್ಷ ಇದೆಯಾ? 2.5 ಲಕ್ಷ. 85ರಿಂದ 2.5 ಲಕ್ಷ. 2.5 ಲಕ್ಷ ಅಲ್ವಾ? ಎಲ್ಲ ಹೋರಿಕರೆಗಲ್ವಾ? ಎಲ್ಲ ಹಳ್ಳಿಕಾರೆ ಅಲ್ವಾ? ಎಲ್ಲ ಪ್ಯೂರ್ ಹಳ್ಳಿಕಾರೆ ಅಲ್ವಾ? ಸೊ ನಾವು 85ರಿಂದ 2.5 ಲಕ್ಷಕ್ಕೆ ಅಂತ ಹೇಳ್ಬೋದಲ್ಲ? ಹೌದು. ಯಾವ ಊರು ಸರ್? ಜಾಲಿಗೆ. ಎಲ್ಲಿ ಬರುತ್ತೆ? ದೇವನಹಳ್ಳಿ ತಾಲೂಕು, ಕುಂಡನ ಹೋಬಳಿ. ದೇವನಹಳ್ಳಿ ತಾಲೂಕಾ? ಗ್ರಾಮಾಂತರ ಜಿಲ್ಲೆ ಅಲ್ವಾ? ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇನ್ಯಾವ ಜಾತ್ರೆಗೆ ಹೋಗ್ತಾರೆ? ಇದು ಮಾಡ್ತೀರಿ. ಆಮೇಲೆ ಕೆಮ್ಮನಹಳ್ಳಿ, ಸಿದ್ಧಗಂಗೆ ಆ ಕಡೆ ಎಲ್ಲ ಬರ್ತೀರಾ? ನಾವು ತುಮಕೂರವ್ರೆ, ಬೆಳಗ್ಗೆ ಬಂದು. ಏನು ನೀವು ಈ ಖುಷಿಗೆ ಮಾಡ್ತಿರೋ ಹೆಂಗೆ? ಇದು ಖುಷಿಗೋಸ್ಕರ ಸಾಕ್ತಿರೋ ಇಲ್ಲ ನೀವು ಪರಂಪರೆಯಿಂದ ಬಂದಿರೋ ಅಂತ? ಇದು ಆಗಿಂದ ಬಂದಿರೋ ಪರಂಪರೆಯಿಂದ ಬಂದಿರೋ. ಸೊ ನಿಮ್ಮಪ್ಪ ಅಮ್ಮ ಎಲ್ಲ ಇದನ್ನ ಮಾಡಿ ಹೋಗಿದ್ದೀರಾ? ಬಂದವ್ರ ಪಂದ್ರಲ್ಲಿ ಬಂದವ್ರ? ನಮ್ಮ ತಾತ ಇದ್ದಾರೆ, ಅಪ್ಪ ಇದ್ದಾರೆ. ಇದು 4ನೇ ತಲೆಮಾರು. ಓ, 4ನೇ ತಲೆಮಾರಿದು. ಓಹೋ, ಅಂದ್ರೆ ನೀವು ವಂಶ ಪರಂಪರೆಯಿಂದ ಹಳ್ಳಿಕಾರನ ಸಾಕೊಂಡ್ ಇದ್ದೀರಾ. ಒಳ್ಳೇದಾಯ್ತು. ಈಗ ಒಂದಷ್ಟು ಜನ ಬಂದ್ಬಿಟ್ಟು ಆಗಿದ್ದ 10 ವರ್ಷದಿಂದ ಸಾಕ್ಬಿಟ್ಟು ನಾವು ಹಳ್ಳಿಕಾರ ಸುಮಾರು ವರ್ಷದಿಂದ ಸಣ್ಣ ರೈತರೆಲ್ಲ ಸಾಕ್ತಾವ್ರೆ. ಅವ್ರು ಗುಡ್ಸಲ್ಲ. ಈಗ ಯಾರೋ ದುಡ್ಡಿರೋರು ಬಂದ್ರು ಅಂದ್ಬಿಟ್ಟು ಅವ್ರನ್ನ ಎಸ್ ಮಾಡ್ತಾರೆ. ನಿಮ್ಮ 4ನೇ ತಲೆಮಾರು. ನೋಡಿ ನೋಡಿ ನೋಡಿ. ಏನು ಓದಿರ ಸರ್ ನೀವು? ಸರ್ ನಾನು ITI ಮಾಡ್ತಾ ಇದ್ದೀನಿ. ಗುಡ್, ವೆರಿ ಗುಡ್. ಮಾಡ್ತಾ ಇದ್ದೀರಾ? ಹೌದು. ಮಾಡಿ ITI ಮಾಡಿ ಕೆಲಸ ಸಿಕ್ಕಿರೋ ಹೋಗಿ. ಕೆಲಸ ಸಿಕ್ಕಿಲ್ಲ ಅಂದ್ರೆ ಇದನ್ನೇ ಮುಂದುವರಿಸಿ. ಕೆಲಸ ಸಿಕ್ಲಿ ಬಿಡ್ಲಿ ಇದೊಂದ್ ಜೊತೆ ಇರ್ಬೇಕು ಮನೆಯಾಗ. ಕರೆಕ್ಟ್. ಅದೇನೋ ಒಂದು ಖುಷಿ. ಆದ್ರೆ ಮನೆ ಮುಂದೆ ಇಡ್ಬೇಕು. ಹೌದು. ಮನೆ ಮುಂದೆ ಹಳ್ಳಿ ಕಾರ್ ಇದ್ರೆ ಒಂದು ಖುಷಿ. ಹೌದು. ನಿಮ್ಮ ಹೆಸರು? ಚಂದನ್. ಫೋನ್ ನಂಬರ್ ಇದೆಯಾ? ಇದೆ, ಕೊಡಿ. 821727271094 ಹಾಕ್ತೀವಿ ಸರ್. ನಮ್ದು ಇಂಡಿಯನ್ ಹಳ್ಳಿ ಕಾರ್ ಅಂತ ನೋಡಿ. ಗೊತ್ತು ನೋಡಿದ್ರಲ್ಲ, ಇಂಡಿಯನ್ ಹಳ್ಳಿ ಕಾರ್ ಅಂತ. ಚಾನಲ್ ನೋಡಿ ಹಾಕ್ತೀವಿ. ಹಳ್ಳಿ ಕಾರ್ ತಳಿನ ಉಳಿಸಿ ಬೆಳೆಸಿ ನಿಮ್ಮಂತ ಯುವಕರು ಮುಂದೆ ಬರಬೇಕು. ಬಂದ್ರೆ ಈ ವಂಶ ಪರಂಪರೆ ಬಂದಿರುವಂತ ತಳಿ ಉಳಿಯುತ್ತೆ. ಈಗ ನಮ್ಮೂರಲ್ಲೇ ಮೊದಲು ಏನಿಲ್ಲ ಮನೆಗೆ ಒಂದ್ ಜೊತೆ ಇರೋದು. ಈಗ ನಮ್ಮೂರಲ್ಲಿ ಹುಡುಕಿದ್ರು ಒಂದ್ ಜೊತೆ ಸಿಗಲ್ಲ. ನಮ್ಮ ಮನೇಲಿ ಬಿಟ್ರೆ ಹುಡುಕಿದ್ರು ಒಂದ್ ಜೊತೆ ಸಿಗಲ್ಲ. ಹೌದು. ಇರ್ಲಿ ಸರ್, ಬೆಳೆಸಿ. ಒಂದು ಹಳ್ಳಿ ಕಾರ್ ಕೇಂದ್ರ ಮಾಡಿ ಬೆಳೆಸಿ ಉಳಿಸಿ. ನಿಮ್ಮಂತರ ಮುಂದೆ ಬರ್ಬೇಕು. ಇವ್ರು ನಮ್ಮ ತಂದೆಯವರು. ಹೌದಾ? ಇವರು ಹಸು ಸೀಮೆ ಹಸಿನ ವ್ಯಾಪಾರನ ಮಾಡ್ತಾರೆ. ಹೌದಾ? ಹಳ್ಳಿ ಕಾರು ಯಾವಾಗನ ಬರ್ಲಿ ವರ್ಷದಲ್ಲಿ ಯಾವನ ಕೊಡ್ತಾರೆ. ನಿಮ್ಮ ಹೆಸರು? ರವೀಂದ್ರ ಅಂತ. ಜಾಲಿಗೆ ರವಿ ಅಂದ್ರೆ ಜಿ ರವಿ ಅಂದ್ರೆ ಹೆಸರೈತೆ. ಫೇಮಸ್ ಅಂತೀರಾ? ಫೇಮಸ್ ಹೆಸರೈತೆ. ಎಷ್ಟು ಒಂದು 5 ಜೊತೆ ತಗೊಂಡ್ಬಂದಿದ್ದೀರಾ? ಒಟ್ಟು 6 ಜೊತೆ ಸರ್. ಒಟ್ಟು 6 ಜೊತೆ ಹಾಕಿದ್ರೆ ಹೇಳಿದ್ರು 85,000ದಿಂದ 2.5 ಲಕ್ಷ ಅಂತ ಹೇಳಿದ್ರು. ಈಗ ಹಳ್ಳಿ ಕಾರ್ ತಳಿ ಸಾಕ್ತಿರಲ್ಲ ಸರ್, ನಿಮ್ಗೇನು ಖುಷಿ ಕೊಡುತ್ತೆ ಸರ್? ಸರ್ ಖುಷಿಗಲ್ಲ, ನಮಗೊಂದು ಕಯಾಶ್ಕ ಬರೋದು ಉಷ್ಣನ ಆಗೋದು ನಷ್ಟನ ಒಂದು ಕಯಾಶ್ಕ ನಾವು ಮಾರ್ಬೇಕು ಬಜಾರ್ಗ. ಜಾತ್ರೆ ನಮ್ಮ ಸುಬ್ರಹ್ಮಣ್ಯಗೆ ಕಟ್ಟಾಕಬೇಕು ಆಸೆ ಅಲ್ವಾ? ಮನೆ ಮುಂದೆ ಹಳ್ಳಿ ಕಾರ್ ತಳಿ ಇರಬೇಕು. ಯಾಕಂದ್ರೆ ಹಳ್ಳಿ ಕಾರ್ ತಳಿ ಅನ್ನೋದು ವಂಶ ಪರಂಪರೆಯಿಂದ ಬಂದಿರೋದು. ಆಮೇಲೆ 4ನೇ ತಲೆಮಾರು. ಅದೇ 4ನೇ ತಲೆಮಾರು ಅಂದ್ರೆ ಲೆಕ್ಕ ಬಂದಿರೋದೇ ಒಂದು ಉಳಿಸ್ಕೊಂಡೇ ಬಂದಿರೋದೇ ಒಂದು ರಿಯಲಿ ಗ್ರೇಟ್ ಅಲ್ವಾ? ಒಳ್ಳೆ ಕಟ್ಟಬೇಕು ಅಂತ ಒಂದು ಆಸೆ. ಏನೋ ನಮ್ಮ ಇರೋ ಭಾಗದಾಗ ಸುಬ್ರಹ್ಮಣ್ಯ ಸ್ವಾಮಿ ರೂಪಾಯಿಂದ ನಡೀತಾ ಇದೆ. ಮಾಡಿ ಸರ್, ಮನೆ ಮುಂದೆ ಹಳ್ಳಿ ಕಾರ್ ತಳಿ ಇರಲಿ. ಹಳ್ಳಿ ಕಾರ್ ತಳಿನ ಉಳಿಸ್ಬೇಕು, ಬೆಳೆಸ್ಬೇಕು. ಮುಂದಿನ ಪೀಳಿಗೆಗೆ ನಾವು ತೋರಿಸ್ಬೇಕಲ್ಲ ಅಲ್ವಾ? ಒಂದ್ ಕಾಲದಲ್ಲಿ ಗಾಡಿ ಇತ್ತು ಅಂತ ನಾವು ತೋರಿಸ್ತಾ ಇದೀವಿ ಅಲ್ವಾ? ಇದು ಹಿಂಗಾಗಬಾರ್ದು ಅಲ್ವಾ? ಹಂಗಾಗಿ ಕರೆಕ್ಟ್, ಯುವರ್ ರೈಟ್ ಅಲ್ವಾ? ಆ ಲೆಕ್ಕಕ್ಕೆ ಬಂದ್ಬಿಡ್ತಲ್ವಾ? ಅದನ್ನ ಮುಂದಿನ ಪೀಳಿಗೆಗೆ ನಾವು ಜೋಪಾನ ಇಟ್ಕೋಬೇಕು. ನೋಡಪ್ಪ, ಹಳ್ಳಿ ಕಾರ್ ತಳಿ ಹಿಂಗಿತ್ತು ಅಂತೇಳಿ ಅವರು ಹೇಳ್ಬೇಕು ಅದನ್ನ ಅಲ್ವಾ? ಈಗ 10 ಸೀಮೆ ಹಸ ಕಟ್ಕೊಳ್ಳೋ ಜಾಗದಲ್ಲಿ ಒಂದು ನಾಟಿ ದನ ಕಟ್ಕೊಂಡ್ರೆ ಎಷ್ಟೋ ಇದು ಉಪಾಯ ಆಗುತ್ತೆ ಸರ್. ಒಂದು ಹಳ್ಳಿ ಕಾರ್ ಹಸು ಕಟ್ಕೊಂಡ್ರೆ ಸಂತತಿ ಉತ್ಪತ್ತಿ ಆಗುತ್ತಲ್ಲ? ಹೌದು ಅಲ್ವಾ? ಬೇರೆ ಓರಿನೇ ಕಟ್ಟಬೇಕಂತ ಏನಿಲ್ಲ, ಕಟ್ಟಬಹುದು. ಖಂಡಿತ ಸರ್, ಸಂತತಿ ಉತ್ಪತ್ತಿ ಆಗುತ್ತಲ್ಲ. ಆಯ್ತು ಯಜಮಾನ್ರೆ, ನಿಮಗ ಚೆನ್ನಾಗಿ ಓದ್ಲಿ, ಕೆಲಸ ಸಿಗ್ಲಿ. ಸಿಗ್ದೆಲ್ಲ ಹೋದ್ರೆ ಇದನ್ನ ಪರಿಪಾಲನೆ ಮಾಡಿ ಫೋನ್ ನಂಬರ್ ತಗೊಂಡಿದೀವಿ. ಸರಿ. ಸ್ನೇಹಿತರೆ, ದಿನಾಂಕ 20/12/2024 ಶನಿವಾರ. ನಾನಿವತ್ತು ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀನಿ. ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇವತ್ತು 20/12/2024 ಸಂತೆ ಜಾತ್ರೆ ಆರಂಭ ಆಗಿದೆ.
ತುಂಬ ಇತಿಹಾಸ ಪ್ರಸಿದ್ಧವಾದ ಘಾಟಿ ಸುಬ್ರಹ್ಮಣ್ಯ ಸಂತೆ ಇವತ್ತಿಂದ ಶುರುವಾಗಿದೆ. 20ರಿಂದ 26ವರೆಗೂ ನಡೆಯುತ್ತೆ. 20-12-2000 ಗಂಟೆ ನಡೀತದೆ. ಹೌದಲ್ಲ? 28 ಗಂಟೆ ನಡೀತದೆ. ಹೌದಲ್ವಾ? 20-12 ಲೇಟಾಗಿ ಹೇಳಿ. 20-12-2024, 28-12-2024 ಕೂಡ ನಡೆಯುತ್ತೆ. ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆ ಜಾಸ್ತಿ ಹಳ್ಳಿಕಾರ್ ತಳಿ ಬರುತ್ತೆ ಇಲ್ಲಿ. ಈಗಾಗಲೇ ಸಂತೆ ಆರಂಭವಾಗಿದೆ. ಸಂತೆಗೆ ಬನ್ನಿ, ಸಂತೆಯ ಅನುಭವಗಳನ್ನು ತಗೊಳ್ಳಿ, ಸಂತೆಯ ಒಂದು ಸಂತೋಷವನ್ನು ವೃದ್ಧಿ ಮಾಡಬೇಕು. ಸಂತೆಗೆ ಎಲ್ಲರೂ ಬರಬೇಕು. ಸಂತೆ ಅಂದರೆ ಒಂದು ಕೂಡು ಕುಟುಂಬ ಇದ್ದ ಹಾಗೆ. ಹಾಗಾಗಿ ಬನ್ನಿ ಈ ಸಂತೆಗೆ, ಸಂತೆಯ ಅನುಭವಗಳನ್ನು ಪಡೆದುಕೊಳ್ಳಿ. ಅನೇಕ ಜನರು ಬರ್ತಾರೆ ಇಲ್ಲಿಗೆ. ಸಂತೆ ಅಂದರೆ ಪ್ರೀತಿ, ವಿಶ್ವಾಸ, ಸ್ನೇಹ, ಸೌಹಾರ್ದತೆ, ಹೊಸ ಹೊಸ ಭಾಷೆಯ ನುಡಿಗಟ್ಟು, ವ್ಯವಸಾಯದ ಬಗ್ಗೆ ಮಾತುಕತೆ ಎಲ್ಲವೂ ಸೇರಿ ಒಂದು ಸಂತೆ ಆಗುತ್ತೆ. ಸಂತೆ ಕೇವಲ ಲಾಭ ಅಲ್ಲ, ಸಂತೆಯನ್ನು ನಾವು ಅದರ ಆಚೆ ನೋಡಬೇಕು. ಸ್ನೇಹಿತರೆ, ಇಂಡಿಯನ್ ಹಳ್ಳಿಕಾರಿಗೆ ಸ್ವಾಗತ, ಪ್ರೀತಿಪೂರ್ವಕ ಸ್ವಾಗತ. ನಾನಿವತ್ತು ಘಾಟಿ ಸುಬ್ರಹ್ಮಣ್ಯ ಬಂದಿದ್ದೀನಿ, ದೊಡ್ಡಬಳ್ಳಾಪುರ ತಾಲೂಕು. ನೋಡಿ, ಈಗಾಗಲೇ ಜನಗಳು ಬರ್ತಿದ್ದಾರೆ. ಆ ದೃಶ್ಯಗಳು ನಿಮ್ಮ ಕಣ್ಣು ಮುಂದೆ. ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಆದಷ್ಟು ಜನ ಸಬ್ಸ್ಕ್ರೈಬ್ ಆಗಿ. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. మరి ಇದಕ್ಕೆ ಆಹಾರ ಮೇವು ಏನು ಕೊಡ್ತೀರಾ? ಈಗ ರಾಗಿ ಹುಲ್ಲು, ನೆಲ್ಲುಲ್ಲು, ರವೆ ಬೂಸ, ಚಕ್ಕೆ ಬೂಸ, ಹಿಂಡಿ. ಕರುವಿಗೆ ಆದರೆ ಹಾಲು ಕೊಡ್ತೀರಿ. ದೊಡ್ಡ ಎತ್ಕಾದ್ರೆ ಹಾಲು ಏನು ಕೊಡ್ತೀವಿ. ಮೊಸರು ಕೊಡ್ತೀರಿ. ದೊಡ್ಡ ಎತ್ಕ. ಹೌದಾ? ದೊಡ್ಡ ಎತ್ ಮೊಸರು. ಆಮೇಲೆ ಒಂದು ದನಗಳ ಆಯಸ್ಸು ಎಷ್ಟು ವರ್ಷ ಸರ್? ಏನಿಲ್ಲ ಅಂದ್ರೂ 12ರಿಂದ 13 ವರ್ಷ. ಹೌದಾ? ಕೆಲವರು 20-25 ಇರ್ತಾರೆ. ಹಾಗೇನು ನೋಡಿಲ್ಲ. ಈಗ ಕೂಡ ತಿಂಡಿ ಮೇವಕ ಮಾಡಲ್ಲ. ಅಂದ್ರೆ ನಾವು ನಮ್ಮ ಆರೋಗ್ಯವನ್ನು ಹೆಂಗ್ ನೋಡ್ಕೊಂತೀವಿ, ಇದರ ಆರೋಗ್ಯವನ್ನು ನೋಡ್ಕೊಂಡ್ರೆ ಜಾಸ್ತಿ ವರ್ಷಗಳು ಬಾಳ್ತಲ್ವಾ? ಅದು ನಿಜ. ಸುಮಾರು 20-25 ವರ್ಷ ಅಂದು ಕೆಲವರು. ನಾವೆಲ್ಲ ಬೇರೆ ಬೇರೆ ಕಡೆ ಸಂತೆ ಹೋಗ್ತೀವಿ. ಈಗ ಬರಲ್ಲ. ಈಗ ಬರಲ್ವಾ? ಈಗ ಬರಲ್ಲ. ಅಂದ್ರೆ ನಾವು ಚೆನ್ನಾಗಿ ನೋಡ್ಕೋಬೇಕು. 100 ವರ್ಷ 120 ಯಜಮಾನ್ರೆ, ಈಗ ಒಂದು ದನದ ಆಯಸ್ಸು ಎಷ್ಟು ವರ್ಷ ನಿಮ್ಮ ಪ್ರಕಾರ, ನಿಮ್ಮ ಅನುಭವ ಪ್ರಕಾರ? ತೆಲುಗು ಆಂಧ್ರ. ನಾವು ಬೇರೆ ಬೇರೆ ಸಂತೆಗೆಲ್ಲ ಜಾತ್ರೆಗೆಲ್ಲ ಹೋಗ್ತೀವಲ್ವಾ, ಮಾತಾಡ್ತಾ ಇರ್ತೀವಿ. ಕೆಲವರು 20-25 ಅಂತಾರೆ. ಅಂದರೆ ನೀವು ಹೆಂಗೆ ಅದನ್ನು ಪಾಲನೆ ಮಾಡ್ತಾರೆ, ಹೆಂಗೆ ಅದರ ಆರೋಗ್ಯ ಬಗ್ಗೆ ವಿಚಾರ ಮಾಡ್ತಾರೆ, ಅದು ಡಿಪೆಂಡ್ ಆಗುತ್ತಲ್ವಾ? ನಾವು ಕೊಡೋ ತಿಂಡಿ ಮೇವು ಮೇಲೆ. ಹೌದೌದು, ಚೆನ್ನಾಗಿದೆ ಸರ್. ನೋಡಿ, ರೂಪಾಯಿ ಬಣ್ಣ. ಆ ಹಳ್ಳಿಕಾರ್ ಚಹರೆ ಹೆಂಗಿದೆ? ಒರಿಜಿನಲ್ ಬಣ್ಣ ಹಳ್ಳಿಕಾರ್ ಇವೆ ಅಲ್ವಾ? ಆ ಚಹರೆ ನೋಡಿ, ನಿಂತ್ಕೊಂಡಿರೋ ಸ್ಟೈಲು, ನೇರ ದೃಷ್ಟಿ ಅಲ್ವಾ? ನೀವು ಗಾಡಿಗೆ ಕಟ್ಕೊಂಡ್ಬಿಟ್ಟು ಓಡಿಸ್ತದ್ರೆ ಹೆಂಗೆ ಓಡುತ್ತೆ ಗೊತ್ತಾವು? ಆರೋಗ್ಯಕ್ಕೆ ಯಾವತ್ತೂ ಆಯಾಸ ಪಡಲ್ಲ ಅಲ್ವಾ? ಆಗಲಿ ಸರ್, ಹಳ್ಳಿಕಾರ್ ತಳಿನ ಉಳಿಸಿ ಬೆಳೆಸಿ ಒಂದು ಫೋಟೋ ತಗೊಳ್ತೀನಿ. ಈಗ ಹಳ್ಳಿಕಾರ್ ಸುದ್ದಿ ಕೇಳ್ತಿರೋದು ನಿಮ್ಮಿಂದ. ಯೂಟ್ಯೂಬ್ ಚಾನಲಿಂದನೇ ಹಳ್ಳಿಕಾರ್ ಸುದ್ದಿ ಒಳ್ಳೆಯದು, ಯಶಸ್ಸಾಗುತ್ತೆ. ಒಳ್ಳೇದು ಕಡೆ. ನಾನು ಒಂದು ಆ ಥರ ಮಾತು ಕೊಡೋಣ ಅಂತ. ಸಂತೆ ಅಂದರೆ ಕೇವಲ ವ್ಯಾಪಾರ ಅಲ್ಲ, ಸಂತೆನ ಅದರ ಆಚೆ ನೋಡಬೇಕು. ಹಾಗಾಗಿ ಹಳ್ಳಿಕಾರ್ ತಳಿ ಮನೆ ಮುಂದೆ ಇಟ್ಕೋಬೇಕು ಅಲ್ವಾ? ಈಗ ಮೊದಲು ನಾನು ನೋಡಿಲ್ಲ, ನಮ್ಮ ತಾತ ಮುತ್ತಾತ ನಮ್ಮ ಅಪ್ಪ ಅವರೆಲ್ಲ ಹೇಳೋದು ಫುಲ್ಲು ಇದೆಲ್ಲ ಸೇರೋದಂತೆ. ಹೌದಾ? ಇಲ್ಲೆಲ್ಲ ಕಮ್ಮಿ ಆಗ್ಬಿಟ್ಟು ಇಲ್ಲೆಲ್ಲ ಸೇರೋದಂತ ಫುಲ್ಲು ಮನೆ ಎಲ್ಲ ಇದೆಯಲ್ಲ, ಅದೆಲ್ಲ ಫುಲ್ಲು ಸೇರೋದಂತೆ. ಹೌದಲ್ಲ? ಈಗೆಲ್ಲ ಕಮ್ಮಿ ಆಗಿದೆ.
ಈಗಿಲ್ಲ ಸ್ವಲ್ಪ ಅರಿವು ಜಾಸ್ತಿ ಆಗಿದೆ ಸರ್. ಹೌದೌದು ಆಫ್ಟರ್ ಕರೋನಾ ಆದ್ಮೇಲೆ ಆಗಿದೆ. ಆಮೇಲೆ ಯೂಟ್ಯೂಬರ್ ಏನ್ ಮಾಡಿದಾರೆ ಅಂದ್ರೆ ಎಲ್ಲದನ್ನ ಈಗ ತೋರಿಸ್ತಿದ್ದಾರೆ ಈಗ ಅಲ್ವಾ ಒಂದ್ ಸ್ವಲ್ಪ ಅರಿವು ಜಾಸ್ತಿ ಆಗಿದೆ ಈಗ ಅಲ್ವಾ. ಈಗ ನಿಮ್ಮಂತ ಯೂಟ್ಯೂಬರ್ ಇಂದನೇ ಎಲ್ಲ ಇದು craze ಜಾಸ್ತಿ ಆಗಿದೆ. ಅದೇ ಈಗ ಸಂತೆಗೆ ಬರ್ಬೇಕು ಅಂದ್ರೆ ಯೂಟ್ಯೂಬ್ ನೋಡ್ತಾರೆ ಅಲ್ವಾ. ಇವಾಗ ಸೋಷಿಯಲ್ ಮೀಡಿಯಾ ಹೆಂಗಿದೆಯಾ ಅಲ್ವಾ ಈಗೆಲ್ಲ ಯೂತ್ಸ್ ಎಲ್ಲ ಅದ್ರಲ್ಲಿ ಮುಳುಗೋಗಿರ್ತಾರೆ. ಹೌದು ಆಮೇಲೆ ತುಂಬಾ ನೇರವಾದ ಪರಿಣಾಮ ಇದು ಅಲ್ವಾ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಒಳ್ಳೇದಿದೆ ಅಷ್ಟೇ ಕೆಟ್ಟದಿದೆ. ಖಂಡಿತ ನಾವು ಒಳ್ಳೆದನ್ನ ಸ್ವೀಕಾರ ಮಾಡಬೇಕು. ಹೌದು.